ಮಹತ್ವ. ವಿದೇಶದಲ್ಲಿ ಲೂಯಿ ಪಾಸ್ಚರ್ ಅಂತ ಒಬ್ಬ ಇರ್ತಾನೆ. ಒಂದು ಚರ್ಚಿನಲ್ಲಿ ವಿವಾಹದ ಕಾರ್ಯಕ್ರಮಕ್ಕೆ ಲೂಯಿ ಪಾಸ್ಚರ್ ಹೋಗಬೇಕಾಗಿರುತ್ತೆ. ಅಲ್ಲಿ ಫಾದರ್ ಇವರನ್ನು ಎಲ್ಲರಿಗೂ ಪರಿಚಯ ಮಾಡಿದರು. ಲೂಯಿ ಪಾಸ್ಚರ್ ಮದುವೆಯಾಗುವ ಗಂಡು ಎಂದು ಮತ್ತು ಮದುಮಗಳು ಅಂತ ಇಬ್ಬರನ್ನು ಅಲ್ಲಿಗೆ ಆಗಮಿಸಿದ ಎಲ್ಲರಿಗೂ ಪರಿಚಯಿಸಿದ ಬಳಿಕ ವಧುವನ್ನು ಕರೆತಾರೆ. ಅವಳು ಫಾದರ್ ಬಳಿಗೆ ಬಂದಳು. ನಂತರ ಲೂಯಿ ಪಾಸ್ಚರನ್ನು ಕರೆದರು. ಆದರೆ ಅವರು ಚರ್ಚಿಗೆ ಬಂದಿರಲಿಲ್ಲ. ಬಹುಶಃ ಗದ್ದಲದಲ್ಲಿ ಕೇಳಿಸಲಿಲ್ಲ ಅಂಥೇಳಿ ಮತ್ತೊಮ್ಮೆ ಧ್ವನಿವರ್ಧಕದಲ್ಲಿ ಹೇಳಿದರು. ಹೀಗೆ 3 ಬಾರಿ ಕರೆದಾಗಲೂ ಲೂಯಿ ಪಾಸ್ಚರ್ ಬರಲಿಲ್ಲ. ಅವರು ವಿವಾಹದ ಸಮಯಕ್ಕಿಂತಲೂ ಮೊದಲೇ ಬಂದಿದ್ದರು. ಆದರೆ ಅವರಿಗೆ ತಾನು ಮಾಡುತ್ತಿದ್ದ ಪ್ರಯೋಗಶಾಲೆ ನೆನಪಿಗೆ ಬಂತು. ಅಲ್ಲಿಗೆ ಹೋಗಿ ಪ್ರಯೋಗವನ್ನು ಮಾಡ್ತಾ ಇರ್ತಾರೆ. ಯಾಕೆ ಅಂತಂದರೆ ಅವರಿಗೆ ಪ್ರಯೋಗದ ಬಗ್ಗೆ ಉತ್ತರ ಹೊಳೆದಿತ್ತು, ಸಮಸ್ಯೆಗೆ ಪರಿಹಾರ ಸಿಕ್ಕಿತ್ತು. ಅದನ್ನು ಮಾಡ್ತಾಯಿದ್ರು. ಆ ಸಮಯದಲ್ಲಿ ಅವರು ಚರ್ಚ್ ಮರೆತಿದ್ದರು, ಮದುವೆಯನ್ನೂ ಮರೆತಿದ್ದರು, ಎಲ್ಲವನ್ನೂ ಮರೆತಿದ್ದರು. ಕೇವಲ ಸಂಶೋಧನೆ ಮಾತ್ರ ನೆನಪಿತ್ತು. ಆಗ ಸ್ನೇಹಿತನು ಲೂಯಿ ಪಾಸ್ಚರ್ನನ್ನು ಹುಡುಕುತ್ತಾ ಇವರ ಬಳಿಗೆ ಬಂದನು. ಆಶ್ಚರ್ಯಪಡುತ್ತಾ ಲೂಯಿ ಪಾಸ್ಚರ್ನನ್ನು ಕೇಳ್ತಾನೆ. ಆಗ ಲೂಯಿ ಪಾಸ್ಚರ್ ಹೇಳ್ತಾರೆ, ಮದುವೆ ಬೇಕಾದರೆ ಮತ್ತೊಮ್ಮೆ ಮಾಡಿಕೊಳ್ಬಹುದು, ಆದರೆ ಸಂಶೋಧನೆಗೆ ಪರಿಹಾರ ಒಳೆಯುತ್ತದೆಯೇ ಅಂತ. ಅಂತಹ ಸತ್ಯದ ದರ್ಶನ ಮತ್ತೆ ಆಗುವುದಿಲ್ಲ. ಆದ್ದರಿಂದ ಸಂಶೋಧನೆಯೇ ಮಹತ್ವದ್ದು.